ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆ ಹತ್ರ ಕೈತೋಟವಾಗಿ ಏನೇನು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಅನ್ನೋದನ್ನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರೋಸ್ ಗಿಡ ಹಾಕ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ರೋಸ್ ಅನ್ನೋದು ಇಷ್ಟ ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಮನೇಲೂ ರೆಡ್ ರೋಸ್ ಗಿಡನ ಹಾಕ್ಕೊಂಡಿದ್ದೀವಿ. ಇದು ನೋಡೋದಕ್ಕೆ ಚಿಕ್ಕದಾಗಿರ್ಬೋದು, ಬಟ್ ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ. ಒಂದು ಸತಿ ಬಿಟ್ರೂ ಅಮ್ಮಮ್ಮ ಅಂದರು ಒಂದು 10-15 ಬಿಟ್ಟೇ ಬಿಡುತ್ತೆ. ಅದಾದಮೇಲೆ ಸ್ಟಾಪ್ ಆಗುತ್ತೆ. ತಿರ್ಗಾ ನಾವು ಅದನ್ನು ಕಟ್ ಮಾಡಬೇಕು. ಅದಾದಮೇಲೆ ಮತ್ತೆ ಚಿಗುರಿ ಇನ್ನೊಂದು ಸತಿ ಮೊಗ್ಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರಿಗೆಲ್ಲ ರೋಸ್ ಅನ್ನೋದು ಇಷ್ಟ ಇದೆ, ರೆಡ್ ರೋಸ್ ಅದರಲ್ಲೂ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇನ್ನೂ ಮೊಗ್ಗಾಗಿದ್ದಾವೆ ಇವಾಗ. ನಾನು ಅದಕ್ಕೆ ನೋಡ್ತಾಯಿದ್ದೆ. ಇನ್ನು ಅದು ಒಟ್ಟಿಗೆ ಹರಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಸಖತ್ತಾಗಿರುತ್ತೆ ನೋಡೋದಕ್ಕೆ. ನನಗಂತೂ ತುಂಬಾ ಇಷ್ಟ ಈ ರೋಸ್ ಆಗಿರ್ಬೋದು. ಹಾಗೆ ಮನೆ ಮುಂದೆ ಹಸಿರು ಗಿಡಗಳು ಇದ್ದಷ್ಟು ನಮಗೇನು ಗೊತ್ತಾ, ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ. ಇವಾಗ ಏನಾದರೂ ಬೇಜಾರಾದಾಗ ಬಂದು ಆ ಗಿಡಗಳನ್ನ ನೋಡೋದಿರ್ಬೋದು, ಅದಕ್ಕೆ ನೀರು ಹಾಕೋದಿರ್ಬೋದು, ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಜಾಗ ಇದ್ದರೆ ಮಾತ್ರ ಹಾಕ್ಕೊಬೇಕು ಅಂತ ಏನಿಲ್ಲ. ಇವಾಗ ಪಾಟ್ಗಳಲ್ಲೂ ಸಹ ಸಿಂಪಲ್ಲಾಗಿ ಹಾಕ್ಕೊಂಡು ಮನೆ ಹತ್ರ ಇಟ್ಕೊಬೋದು ಅಲ್ವಾ. ಸೊ ನೆಕ್ಸ್ಟ್ ಬಂದು ಕನಕಾಂಬ್ರ ನಮ್ಮ ಅತ್ತೆಗೆ ಇಷ್ಟ ಅಂತ ಅವರು ಹಾಕ್ಕೊತಿರ್ತಾರೆ. ಯಾವಾಗಾದರೂ ಕಲ್ಚಕ್ಕಾದರೂ ಸರಿಯೇ ಕಿತ್ತಿ ಕಟ್ಟಿ ಹಾಕ್ತೀವಿ. ನಾವೇನು ಹೂವನ್ನ ಕೊಂಡ್ಕೊಳೋದಿಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಲ್ಲ. ಸೊ ಗಿಡಗಳಲ್ಲಿ ಹೂವುಗಳನ್ನ ನೋಡೋದೇ ಒಂದು ಚೆಂದ ಅಂತ. ಕಲರ್ ಆಗಿರುತ್ತಲ್ಲ ಅದಕ್ಕೋಸ್ಕರ. ಇನ್ನು ಒಂದು ಮೆಣಸಿನ ಗಿಡ ಅದು ಅದಾಗೆ ಹುಟ್ಟಿದೆ, ಮನೆ ಹತ್ರನೇ ಇದೆ. ಅದಕ್ಕೆ ನಾವೇನು ಕಿತ್ತಾಕಿಲ್ಲ, ಒಂದೇ ಇರೋದು. ಇಡ್ಲಿ ಬಿಡು, ಎಮರ್ಜೆನ್ಸಿಗೆ ಯಾವಾಗಾದರೂ ಬೇಕಾಗುತ್ತೆ ಅಂತ ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀವಿ. ಇನ್ನು ನಮ್ಮ ಮನೆಯಲ್ಲಿ ಈ ಲೋಟಗಳಿದ್ದಾವೆಲ್ಲ, ಚಿಕ್ಕದು ಪ್ಲಾಸ್ಟಿಕ್ ಲೋಟಗಳು, ಅದರಲ್ಲಿ ಬೀಜಗಳನ್ನ ಹಾಕಿ, ಅಂದರೆ ಈ ನಿಂಬೆಹಣ್ಣು ಗಿಡ ಆಗಿರ್ಬೋದು. ಹಾಗೆ ನಾನು ಇದನ್ನು ನಿಂಬೆಹಣ್ಣು ಗಿಡ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಇದು ನಿಂಬೆಹಣ್ಣು ಗಿಡ ಅಲ್ಲ. ಇದು ಚಕ್ಕೋತರಣೆ ಇರುತ್ತಲ್ಲ ಅದರದ್ದು. ಅದು ಬೀಜಗಳನ್ನೆಲ್ಲ ಹಾಕಿ ಈ ಥರ ಗಿಡಗಳನ್ನ ಬರೆಸ್ಬಿಟ್ಟು ಆಮೇಲೆ ನಮ್ಮದು ಹೊಲದೈತೆ ಇದೆ, ಅಲ್ಲೋಗಿ ಇವನ್ನೆಲ್ಲ ಹಾಕ್ತಾರೆ. ಇಲ್ಲಿ ಮನೆ ಹತ್ರ ಎಲ್ಲ ಹಾಕೋಕ್ಕೆಲ್ಲ ಜಾಗ ಇಲ್ಲ. ಇಲ್ಲೇನಿದ್ರು ಸಿಂಪಲ್ಲಾಗಿ ಸುಮ್ಮನೆ ಹೂವು ಗಿಡಗಳನ್ನ ಹಾಕ್ಕೊಬೋದು ಅಷ್ಟೇನೆ. ಹಾಗೆ ನೋಡಿ ನುಗ್ಗೆ ಸೊಪ್ಪಿನ ಗಿಡನೂ ಅಷ್ಟೇನೆ. ನೀವು ಅಂದ್ಕೊಬೋದು ಹಳ್ಳಿ ಕಡೆ ನುಗ್ಗೆ ಸೊಪ್ಪಿಗೇನು ಬರೋಣ ಅಂತ. ಹಾಗೇನಿಲ್ಲ, ಬಟ್ ನುಗ್ಗೆಕಾಯಿ ಸಿಗ್ತಾಯಿಲ್ಲ ಅಷ್ಟೇನೆ. ನುಗ್ಗೆ ಸೊಪ್ಪು ಎಲ್ಲೂ ಎಲ್ಲ ಕಡೆ ಸಿಗುತ್ತೆ, ನಮ್ಮೂರಲ್ಲಿ ಎಲ್ಲ ಕೊಡ್ತಾರೆ. ಬಟ್ ನುಗ್ಗೆಕಾಯಿ ಎಲ್ಲೂ ಸಿಗ್ತಾಯಿಲ್ಲ. ನೋಡೋಣ, ಅದಕ್ಕೆ ನಾವು ಒಂದು ಹರಳು ಹಾಕೋಣ ಅಂತ ನಮ್ಮ ಮನೆಯವರು ಅದನ್ನು ಹಾಕಿದ್ರು. ನೋಡೋದಕ್ಕೆ ಸೇಮ್ ಎಳ್ಳಿ ಗಿಡ ಥರ ಕಾಣ್ತಿದೆ ಅಲ್ಲ, ಬಟ್ ಇದು ಚಕ್ಕೋತಣ್ಣಿಂದು. ತುಂಬಾ ಚೆನ್ನಾಗಿತ್ತು ಅಲ್ಲ. ನಿಮಗೂ ಯಾರಿಗೆಲ್ಲ ಗಿಡಗಳನ್ನ ಹಾಕ್ಕೊಬೇಕು, ಒಬ್ಬೊಬ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ ಅಲ್ವಾ. ಮನೆ ಹತ್ರ ಗಿಡಗಳಿದ್ರೇ ಚೆಂದ, ಏನಂತೀರ. ಸೊ ಇದು ಕನಕಾಂಬರನ ಆಲ್ರೆಡಿ ಇದೆ. ಆ್ಯಂಡ್ ಇದು ಡ್ರ್ಯಾಗನ್ ಫ್ರೂಟು ವರ್ಷಕ್ಕೊಮ್ಮೆ ಬಿಡೋದು ಅಷ್ಟೇನೆ. ನಾನು ಇದ್ರ ಬಗ್ಗೆ ಆಗಲೇ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿಯಾಗಿ ಹೂವು ಬಿಡುತ್ತೆ, ಯಾವ ರೀತಿಯಾಗಿ ಕಾಯಾಗಿ ಅದು ಹಣ್ಣಾಗುತ್ತೆ ಅನ್ನೋದನ್ನು. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಹೋಗಿ ನೋಡ್ಕೊಂಬನ್ನಿ. ಹಾಗೆ ಕರ್ಬೇವಿನ ಸೊಪ್ಪು ಮನೆ ಹತ್ರ ಎಮರ್ಜೆನ್ಸಿಗಾದರೂ ಕರ್ಬೇವಿನ ಸೊಪ್ಪು ಇರಬೇಕು. ನಾನೇನು ಕಿತ್ತು ಮಾಡ್ಕೊಳಲ್ಲ, ಒಣಗಿರೋದೆಲ್ಲ ಹಾಕೋದಿಲ್ಲ. ಕರಿಬೇವು ಹಸಿದೇನೆ ತೊಗೊಳೋದಕ್ಕೆ ಈಸಿಯಾಗಿ ನಮ್ಮ ಮನೆ ಹತ್ರ ಸಿಗುತ್ತೆ. ಎಲ್ಲರೂ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಈ ಪುಡಿ ಮಾಡಿಸ್ಕೊಬೇಕಾದ ಟೈಮಲ್ಲಿ. ಇಲ್ಲ, ನಾವು ಸಹ ಅದರಿಂದನೇ ತೊಗೊತೀವಿ. ಮತ್ತು ಇದನ್ನು ಮಲ್ಲಿಗೆ ಹೂವಿನ ಗಿಡ, ನನಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಅದ್ರ ಸ್ಮೆಲ್ ಅಂದ್ರೂ ತುಂಬಾ ಇಷ್ಟ. ಒಂದು ಹೂವು ಇದ್ರೂ ಸಾಕು, ಅದು ಎಷ್ಟು ಸ್ಮೆಲ್ ಬರುತ್ತೆ ಗೊತ್ತಾ. ಅದಕ್ಕೋಸ್ಕರ ಒಂದು ಮಲ್ಲಿಗೆ ಗಿಡ ಇಲ್ಲಿ ಅಂತ ಹಾಕಿದ್ರು. ಅದು ಇವಾಗ ನೋಡೋದಕ್ಕೆ ಹಂಗಿರಬೇಕು, ಬಟ್ ಕಟ್ ಮಾಡಾದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಇವಾಗ ಹೂವನ್ನು ಬಡೋದು ನಿಲ್ಲಿಸ್ಬಿಟ್ಟಿದೆ, ಕಟ್ ಮಾಡಿಸ್ಬೇಕು. ಇನ್ನು ಇದು ಗಿಡ ನಮ್ಮ ಮನೆಯವ್ರು ತಂದು ಇಟ್ಕೊಂಡಿದ್ದು ಹೊಲ್ತವ ಹಾಕೋಣ ಅಂತ, ಬಟ್ ಇದ್ರ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಅಕಸ್ಮಾತ್ ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇನ್ನು ಇದು ಮಾವಿನ ಹಣ್ಣು ಗಿಡ, ಮಾವಿನ ಹಣ್ಣು ಹಾಕಬೇಕು ಅಂತ, ಇದೆಲ್ಲ ಹೊಲದ ಹತ್ರ ಹಾಕೋಣ ಅಂತ ಅಂದ್ಬಿಟ್ಟು ತಂದಿಟ್ಟಿದ್ದಾರೆ ಅಷ್ಟೇನೆ. ಹಾಗೆ ಇದು ಹಣ್ಣು ಗಿಡ. ಇದು ಹಣ್ಣು ಅಷ್ಟು ಕಲರ್ ಬರುತ್ತಲ್ಲ ಆ ಥರ ಅಲ್ಲ, ಇದು ಆರೆಂಜ್ ಕಲರ್ ಬರೋ ಅಂಥದ್ದು. ನೋಡೋಣ, ನಮ್ಮ ಮನೆಯವರಿಗಂತೂ ಅದೇ ಹೇಳಿದ್ನಲ್ಲ, ಅವರಿಗೆ ಗಿಡಗಳು ಹಾಕೋದಾಗಿರ್ಬೋದು, ಥರದಂಥ ಫ್ರೂಟ್ ಗಿಡಗಳು ಹಾಕೋದು ತುಂಬಾ ಇಷ್ಟ ಅವರಿಗೆ. ಆ್ಯಂಡ್ ಇದು ಬಂದು ಅರ್ಶಿನನೂ ಅಷ್ಟೇ, ವರ್ಷಕ್ಕೆ ಒಂದು ಸತಿ ಅದು ಬರೋದು, ಬೆಳೆ ಅಂತಾರಲ್ಲ ಹಂಗೆ. ಸೊ ನಮ್ಮ ಮನೇಲಿ ಅವರೇ ಹಾಕಿರೋದು ಇದನ್ನೆಲ್ಲ ಅರ್ಶಿನ. ನೋಡಬೇಕು ಈ ಸತಿ ಹೆಂಗಾಗುತ್ತೆ. ನಾನು ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದೆ ವೀಡಿಯೋಸಲ್ಲಿ. ಇದೆಲ್ಲ ಅರಿಶಿನ ಗಿಡಗಳು.
ಹಾಗೆಯೇ ಇದು ಬಂದು ಬ್ರಹ್ಮದಂಡೆ ಅಂತಾರೆ. ಇದನ್ನೆಲ್ಲ ಮನೆ ಬಾಗಿಲು ಒಳಗಡೆ ಮೇಲ್ಗಡೆ ಕಟ್ತಾರೆ. ವಾಸ್ಕಲಿಂದ ಮೇಲ್ಗಡೆ ಅಮಾವಾಸ್ಯೆ ದಿವಸ ಭೀಮನ ಅಮಾವಾಸ್ಯೆ ದಿವಸನ ಕಟ್ಬೋದು, ಯಾವುದಾದ್ರೂ ಅಮಾವಾಸ್ಯೆ ದಿವಸ ಪೂಜೆ ಮಾಡಿ ಕಟ್ತಾರೆ. ಸೊ ಬ್ರಹ್ಮದಂಡೆನೂ ಮನೆ ಹತ್ರ ಹಾಕ್ಕೊಳೋದ್ರಿಂದ ತುಂಬ ಒಳ್ಳೆಯದು ಅಂತ ಹಾಕಿದ್ದಾರೆ. ಒಂದು 2 ಹಾಕಿದ್ದಾರೆ. ಅದು ಹಾಗೇನೆ ತಿರ್ಗಾ ಏನಂತಾರೆ, ಅದ್ರ ಬೀಜಗಳು ಹೂವು ಆಗಿ ಅದ್ರ ಬೀಜ ಕೆಳಗೆ ಬಿದ್ದು ತಿರ್ಗಾ ಮತ್ತೆ ಪಕ್ಕನೇ ಬೆಳ್ಕೊತಾ ಇರುತ್ತೆ ಅಂತ ಮಣ್ಣಿಗೆ ಹಾಕಿದ್ದಾರೆ. ಹಾಗೆ ಪಾಟಲ್ಲಿ ಇಟ್ಕೊಂಡ್ರೂ ಓಕೆ, ಏನೂ ಆಗೋದಿಲ್ಲ. ಮಣ್ಣಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಮಣ್ಣಲ್ಲಿ ಹಾಕಿದ್ದಾರೆ ಅಷ್ಟೇ. ಇನ್ನು ಪುದೀನ ಸೊಪ್ಪು ಬೇಕೇ ಬೇಕಲ್ವ, ಮಸಾಲೆ ಐಟಮ್. ಅದೊಂಥರ ಪಲಾವ್ಗಾಗಿರ್ಬೋದು, ಟೊಮೊಟೊ ಬಾತ್ಗಾಗಿರ್ಬೋದು ಪುದೀನ ಇರಲಿ ಅಂತ ಹಾಕ್ಕೊಂಡಿದ್ದೀವಿ. ಇಲ್ಲ ಅಂದ್ರೂ ನಾನೇನು ಬೇಕೇ ಬೇಕು ಅಂತ ಏನಿರಲ್ಲ, ಹಾಕ್ತೀನಿ. ಇದ್ದಾಗ ಮಾತ್ರ ಹಾಕ್ತೀನಿ, ಇಲ್ಲದೇ ಇದ್ದಾಗ ಸುಮ್ಮನೆ ಇರೋದಷ್ಟೇನೆ. ಇನ್ನು ಇದು ಪಪ್ಪಾಯ ಹಣ್ಣು ಗಿಡ. ಇಲ್ಲ ಹಣ್ಣು ತಿಂದರೆ ತುಂಬಾ ಒಳ್ಳೆಯದು ಅಂತ ಅಲ್ವಾ, ಅದಕ್ಕೋಸ್ಕರ ಪಪ್ಪಾಯ ಹಣ್ಣು ಗಿಡ ಹಾಕಿದ್ದಾರೆ. ನೋಡಬೇಕು ಅದು ಬೆಳೆಯುತ್ತಾ ಏನು ಮಾಡುತ್ತೆ ಅನ್ನೋದನ್ನು. ಇನ್ನು ನೆಕ್ಸ್ಟ್ ಬಂದು ಇದು ಮುರುಘ ಅಂತಾರೆ. ಈ ಮಲ್ಲಿಗೆ ಹೂವಾಗಾಗಿರ್ಬೋದು, ಯಾವುದಾದ್ರೂ ಹೂವಕ್ಕಾದರೂ ಹಾಕಿ ಕಟ್ಟಿದ್ರೆ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಅದೂ ಸಹ ಒಂಥರ ಪತ್ರೆಗೆ ಹೋಲಿಸ್ಬೋದು ಅದನ್ನು. ಅದು ಆ ರೀತಿಯಾದಂಥ ಒಂದು ಗಿಡ. ಹಾಗೆ ಇದು ಕಾಡು ಬಸಳೆ ಅಂತ ಹೇಳಿದ್ರು. ಇದು ಕಾಡು ಬಸಳೆ. ಇದನ್ನು ಕಿಡ್ನಿ ಸ್ಟೋನ್ಸ್ ಇರೋರು ಅಂಥವ್ರು ಅದು ತಿಂತಿದ್ರೆ ಆ ಥರ ಯಾವುದೇ ಪ್ರಾಬ್ಲಮ್ಸು ಆಗೋದಿಲ್ಲ, ತಿನ್ಬೋದು ಅದನ್ನು. ಹಾಗೆ ಇದು ಬಂದು ದೊಡ್ಡ ಪತ್ರೆ. ನಮ್ಮ ಮನೇಲೆ ಮಕ್ಕಳಿರೋವಂಥ ಕಾರಣಕ್ಕೋಸ್ಕರ ಹಾಕಿದ್ದೀನಿ. ಯಾಕಂದರೆ ಅವ್ರಿಗೆ ಯಾವಾಗಲೂ ಕೆಮ್ಮು ನೆಗಡಿ ಬಂದಾಗ ನಾನು ಔಷಧಿಗಿಂತ ಇದು ಏನಂತಾರೆ ದೊಡ್ಡ ಪತ್ರೆನ ಹಾಗೆ ಸಾಲ್ಟು ಮೆಣಸು ಆ ರೀತಿ ಒಂದು ಬಿಸಿನೀರಲ್ಲಿ ಕಾಯಿಸ್ಕೊಂಡು ಕೊಡೋದಾಗಿರ್ಬೋದು, ಹಾಗೆ ಡೈರೆಕ್ಟಾಗಿ ತಿನ್ನಿಸ್ತೀನಿ ಸಹ. ಇದು ಸರ್ವಸಿದ್ಧಿ ಅಂತಾರಲ್ಲ, ಅದಕ್ಕೆ ನಮ್ಮ ಅವ್ವ ವಾಸ್ತು ಪ್ರಕಾರ ಹಾಕಿಟ್ಟಿದ್ದಾರೆ. ತುಳಸಿ ಗಿಡದ ಪಕ್ಕನೇ ಇದೆ ಸರ್ವಸಿದ್ಧಿ. ಇದು ಬೆಳ್ಕೊಳ್ತಾ ಮೇಲೆ ಹೋಗಿದಾಗ ಕಟ್ ಮಾಡಿದ್ರೆ ತಿರ್ಗಾ ಮತ್ತೆ ಬೆಳೀತಾ ಇರುತ್ತೆ. ಏನು ಒಳ್ಳೆಯದು ಮನೆ ಹತ್ರ ಇದ್ದರೆ ಸರ್ವಸಿದ್ಧಿ ಅನ್ನೋದು. ಹಾಗೆ ಇದು ಪುದೀನ ಮತ್ತೆ ಹಾಕ್ಕೊಂಡಿದ್ದೀನಿ. ನೀರು ಹಾಕೋದಕ್ಕೆ ಪೈಪಿಲ್ಲಿ ಇಟ್ಟಿರ್ತೀವಿ. ನಮಗೆ ನೀರಿಗೇನು ಪ್ರಾಬ್ಲಮ್ ಇರೋಲ್ಲ, ದಿನ ನೀರು ಹಾಕ್ಬೋದು, ತೊಂದರೆ ಏನಿರಲ್ಲ. ಹಾಗೆ ನೆಕ್ಸ್ಟ್ ಬಂದರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೆ ನನ್ನ ಮಗಳಿಗೆ ಯಾವಾಗಾದರೂ ಫ್ರೈಡ್ ರೈಸ್ ಮಾಡಿದಾಗ ಯೂಸ್ ಆಗುತ್ತೆ ಹಾಕ್ಕೊಂಡ್ರೆ ಅಂತ ಹಾಕಿದ್ದೀನಿ. ನೋಡಬೇಕದು ಈಗ ಈ ಥರ ಇದೆ, ಅದೊಂದು ಸತಿ ಕಟ್ ಮಾಡಿದ್ರೆ ಚೆನ್ನಾಗಿ ಬೆಳಿಬೋದೇನೋ. ಹಾಗೆ ಇದು ಬಂದು ಮಂಗರಬಳ್ಳಿ ಅಂತ ಹೇಳ್ತಾರೆ. ಇದು ಮಂಡಿ ನೋವುಗಳು ಅಂದರೆ ಬೋನ್ ಸ್ಟ್ರಾಂಗ್ ಆಗೋದಕ್ಕೋಸ್ಕರ, ಅಂದರೆ ಮೈಕೈ ಮೂಳೆಗಳು ನೋವಾಗಬಾರ್ದು ಆ ರೀತಿಯಾದಂಥ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಇದರಲ್ಲಿ ಚಟ್ನಿ ಮಾಡಿ ತಿಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ಬಟ್ ತಿಳ್ಕೊಂಡಾದ್ಮೇಲೆ ಒಂದು ಹಾಕಿಟ್ಟಿದ್ದಾರೆ, ಮನೆ ಹತ್ರ ಹಾಕಿದ್ದೀವಿ. ಸೊ ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತಾರೆ ಸ್ವಲ್ಪ ಏನಂತಾರೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಸ್ನೇಕ್ ಪ್ಲ್ಯಾಂಟ್ ಅಂತಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ಇದು ರೋಸ್ ಗಿಡ. ನಾನಂತೂ ಪೂಜೆಗೆ ಹೂವನ್ನೇ ತೊಗೊಳೋದಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ವಾರಗಳನ್ನ ಮಾಡ್ತೀನಿ. ಹಬ್ಬ ಹುಣ್ಣಿಮೆಯಲ್ಲಿ ಮಾತ್ರ ಅಷ್ಟೇನೆ ಹೂವುಗಳನ್ನ ತೊಗೊಳೋದು. ಸೊ ಇಷ್ಟೇ ಸ್ನೇಹಿತರೆ. ಇದಾದಮೇಲೆ ಒಂದು ಅಡಿಕೆ ಗಿಡ ಅಂತ ಇದೆ. ಇದಂತೂ ನಾನು ಮದುವೆ ಆದಾಗ ನಮ್ಮ ಮನೆಯವರು ಚಿಕ್ಕಪ್ಪ ಬಂದು ಅವರು ನೆಟ್ಬಿಟ್ಟು ಹೋಗಿದ್ರು ಗಿಡನ ಇಲ್ಲಿಗೆ, ಮಾಗಡಿಯಿಂದ ತೊಗೊಂಬಂದಿದ್ರು. ಅದು ಹಾಕಿ ಅಮ್ಮಮ್ಮ ಅಂದರು 7-8 ವರ್ಷ ಆಗೈತೇನೋ. ಇವಾಗ ಒಂದು ಸ್ವಲ್ಪ ಕಾಯಿ ಬಿಟ್ಟಿದ್ದಾವೆ. ಮೊದಲೆಲ್ಲ ಒಂಬಳೆ ಬಿಟ್ಟು ಹಾಗಾಗಿ ಎಲ್ಲ ಉದುರೋಗ್ತಾಯಿದ್ವು. ಬಟ್ ಈ ಸತಿ ಕಾಯಿ ಕಚ್ಚಿದೆ. ನೋಡಬೇಕು ಎಷ್ಟಾಗುತ್ತೆ ಅಡಿಕೆ ಅನ್ನೋದನ್ನ. ನಾವೇನಾದರೂ ಈ ಸತಿ ಬಿಟ್ಟಿಲ್ಲ ಅಂದರೆ ಸುಮ್ಮನೆ ತೆಗ್ದಾಕೋಣ ಅಂದ್ಕೊಂಡ್ವಿ. ಬಟ್ ಜಾಗ ಜಾಸ್ತಿ ಬೇಕಲ್ಲ ಇದಕ್ಕೆ, ಅದಕ್ಕೋಸ್ಕರ ಅಂದರೂ ಈ ವರ್ಷ ಬಿಟ್ಟಿದೆ, ಇನ್ಮೇಲೆ ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇಷ್ಟ ಆಗಿತ್ತು ಸ್ನೇಹಿತರೆ. ಇದೇ ನಮ್ಮ ಮನೆ ಹತ್ರ ಇರೋವಂಥ ಒಂದು ಸ್ವಲ್ಪ ಜಾಗದಲ್ಲಿ ನಾವು ಹಾಕಿರೋವಂತಹ ಗಿಡಗಳು. ಸೊ ನೀವು ಅಷ್ಟೇನೆ ನಿಮ್ಮ ಹತ್ರನೇ ಮನೆ ಹತ್ರ ಜಾಗ ಇಲ್ಲ ಅಂದ್ರೂ 1-2 ಪಾಟದನ್ನ ಇಟ್ಕೊಳ್ಳಿ ಸಾಕು. ಈ ರೋಸ್ ಗಿಡ ಅಂತಂದೆಲ್ಲ ಇಟ್ಕೊಬೋದಲ್ವ. ನಿಮಗೇನೆ ನೋಡಿ ಇಟ್ಕೊಂಡು ನೋಡಿ, ಮನಿ ಪ್ಲ್ಯಾಂಟ್ಸ್ ಆಗಿರ್ಬೋದು, ಶೋ ಗಿಡಗಳಂತ ಇರ್ತವೆ, ಆ ಥರದ್ದು ಸಹ ಇಟ್ಕೊಂಡ್ರೆ. ಒಬ್ಬೊಬ್ಬರು ಇಂಡೋರ್ ಪ್ಲ್ಯಾಂಟ್ಸು ಸಹ ಇಟ್ಕೊತಾರೆ. ನನಗೂ ತುಂಬಾ ಆಸೆ ಆ ಥರ ಇಟ್ಕೊಳೋಕ್ಕೆ, ಬಟ್ ನಮ್ಮ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನಾನು ಆ ಥರ ಆಗೋದಿಲ್ಲ. ಸೊ ಇಷ್ಟೇ ಸ್ನೇಹಿತರೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.